ಹಾಯ್ ಹಲೋ ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಆರ್ಥಿಕ ಶುಭಾಶಯಗಳು. ನೋಡಿ, ಹಸಿ ಕಾಯಿ ಹೋಳಿಗೆ ಮಾಡ್ತಾಯಿದ್ದೀನಿ ಇವತ್ತು ಅಕ್ಷಯ ತೃತೀಯ ಪ್ರಯುಕ್ತ. ಒಂದು ಹಸಿ ತೆಂಗಿನಕಾಯಿ ಹೊಡೆದ್ಕೊಂಡು ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳಲ್ಲಿ ಮಾಡಿಕೊಂಡು ಚಟ್ನಿ ಜಾರ್ ಇರುತ್ತಲ್ಲ ಅದರಲ್ಲಿ ನೀರು ಹಾಕದೆ ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ಅದನ್ನು ಒಂದು ತಟ್ಟೆಗೆ ಹಾಕಿಕೊಂಡು ನಂತರ ಅದಕ್ಕೆ ಬೇಕಾಗಿರುವುದು 1 ಕಪ್ಪು ತೆಂಗಿನಕಾಯಿ ತುರಿ, 3/4 ಕಪ್ ಅಂದರೆ ಸ್ವಲ್ಪ ಭಾಗ ಕಡಿಮೆಯಲ್ಲಿ ಬೆಲ್ಲ, 2ರಿಂದ 3 ಸ್ಪೂನ್ ಚಿರೋಟಿ ರವೆ, 1 ಸ್ಪೂನ್ ಗಸಗಸೆ, 1 ಸ್ಪೂನ್ ತುಪ್ಪ ಮತ್ತು 1 ಟೀ ಲೋಟ ನೀರು, 3ರಿಂದ ಏಲಕ್ಕಿ ಪುಡಿ ಅದು ಜಜ್ಜಿ ಪುಡಿ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಬೆಲ್ಲವನ್ನು ಶೋಧಿಸಿಕೊಳ್ಳಲು ಒಂದು ಬೌಲಿಗೆ ಬೆಲ್ಲ ಹಾಕಿ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ 1 ಲೋಟ ನೀರು ಹಾಕಿ ಚೆನ್ನಾಗಿ ಕುದಿಸಿ ಬೆಲ್ಲ ಕರಗೋವರೆಗೂ ಅಷ್ಟೇ. ನಾನು ಬೆಲ್ಲ ತುರಿದ್ಕೊಂಡಿದ್ದೀನಿ. ನೀಟಾಗಿ ಮೆಲ್ಟ್ ಆಗುತ್ತೆ, ಬೇಗನೂ ಆಗುತ್ತೆ. ನೋಡಿ, ಈ ಥರ ಒಂದು ಕುದಿ ಬರಲಿ. ಅದರಲ್ಲಿ ಕಲ್ಲು ಮತ್ತು ಕಡ್ಡಿ ಎಲ್ಲ ಇರುತ್ತಲ್ಲ ಅದು ನೀಟಾಗಿ ಸೋದಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಆಗಿರುತ್ತೆ. ಅದನ್ನು ನೀಟಾಗಿ ಸೋದಿಸ್ಕೊಳ್ಳಿ. ಒಂದು ಗ್ಯಾಸ್ ಮೇಲೆ ತವ ಇಡಿ, ಏಕೆಂದರೆ ಬೆಲ್ಲ ಪಾಕ ಹಾಕಿ ನೀಟಾಗಿ ಅದು ಹಾಕಿದ್ಮೇಲೆ ಈ ಹೋಳಿಗೆಗೆ ಪಾಕ ಬರಬೇಕಂತೇನಿಲ್ಲ, ನೀಟಾಗಿ ಬೆಲ್ಲ ಎಲ್ಲ ಕರಗಿದ್ರೆ ಸಾಕು. ಈ ಬರದೇ ಇರೋರು ಸಹ ಮಾಡ್ಬೋದು ಈ ಹೋಳಿಗೆ. ನೋಡಿ, ಈ ಥರ ಕುದ್ದಾದಮೇಲೆ ಅದಕ್ಕೆ ತೆಂಗಿನಕಾಯಿ ತುರಿ ನಾವು ತುರ್ಕೊಳ್ಬೋದು, ಇಲ್ಲ ಮಿಕ್ಸಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೊಬೋದು. ಅದನ್ನು ಹಾಕಿ ನೀಟಾಗಿ ಮೆಲ್ಟ್ ಮಾಡಿ, ನೀಟಾಗಿ ಕರೆಸಿ ಗಟ್ಟಿ ಆದಮೇಲೆ ಸ್ವಲ್ಪ ಗಟ್ಟಿಯಾಗಿ ನೋಡಿ ಈ ಥರ ಇರುತ್ತೆ. ಅದಕ್ಕೆ ಈಗ ಚಿರೋಟಿ ರವೆ 2 ಸ್ಪೂನ್ ನೋಡ್ಕೊಳ್ಳಿ, ಪಾಕಕ್ಕೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟು ಹಾಕ್ಕೊಳ್ಳಿ. ನಾನು ಒಂದು ಕಾಯಲ್ಲಿ ಮಾಡ್ತಾಯಿದ್ದೀನಿ. ಅದು ನೀಟಾಗಿ ಹಾಕಿದ್ಮೇಲೆ ಕಲಸಿ ಅದಕ್ಕೆ ಈಗ 1 ಸ್ಪೂನ್ ಗಸಗಸೆ ಹಾಕ್ತಾಯಿದ್ದೀನಿ. ಇದು ಹಾಕಿ ಚೆನ್ನಾಗಿ ಕಲಸಿ ನೀರೆಲ್ಲ ಕಡಿಮೆ ಆಗಬೇಕು ಅಷ್ಟೇ. ಭಯ ಪಡೋ ಅಂಥದ್ದು ಏನಿರಲ್ಲ. ಹೋಳಿಗೆ ಯಾರಿಗೆ ಬರಲ್ಲೋ, ತುಂಬ ಜನಕ್ಕೆ ಹೋಳಿಗೆ ಮಾಡೋಕ್ಕೆ ಬರ್ತಾರಲ್ಲ ಅಂಥವ್ರು ಸಹ ಈ ಕಾಯಿ ಹೋಳಿಗೆ ಮಾಡ್ಕೊಂಬರೋದು ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮತ್ತು 1 ಸ್ಪೂನ್ ತುಪ್ಪ ಎಲ್ಲವನ್ನು ಹಾಕಿ ಕಲಸಿಕೊಳ್ಳಿ. 2-3 ನಿಮಿಷಗಳ ಕಾಲ ಕಲಸಿ ಬಿಡಿ. ಮತ್ತು ಹೂರ್ಣ ರೆಡಿ ಆಯಿತು. ಮತ್ತು ಕಣಕ ರೆಡಿ ಆಗಬೇಕಲ್ಲ, ಅದಕ್ಕೆ ಬೇಕಾಗಿರೋದು 1 ಕಪ್ ಚಿರೋಟಿ ರವೆ, 1 ಕಪ್ ಮೈದಾ, ಒಂದು ಸ್ವಲ್ಪ ಪಿಂಚ್ ಅಡುಗೆ ಸೋಡಾ, 1 ಪಿಂಚು ಉಪ್ಪು, ಪುಡಿ ಉಪ್ಪು, ಸಕ್ಕರೆ, 2 ಸ್ಪೂನ್ ಆಯಿಲು, 1 ಲೋಟ ನೀರು, 1 ಚಿಕ್ಕ ಸ್ಪೂನ್ ಅರಿಶಿಣದ ಪುಡಿ. ಇವೆಲ್ಲವನ್ನು ರೆಡಿ ಮಾಡ್ಕೊಳ್ಳಿ. ಒಂದು ಬೌಲ್ಗೆ 1 ಕಪ್ ಚಿರೋಟಿ ರವೆ, 1 ಕಪ್ ಮೈದಾ ಪುಡಿ ಮತ್ತು ಅದಕ್ಕೆ ಶುಗರ್ ಸ್ವಲ್ಪ ಬ್ರೌನಿಷ್ ಬರುತ್ತೆ, ಹೋಳಿಗೆ ನೋಡೋಕ್ಕೆ ಅಟ್ರಾಕ್ಟಿವ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಉಪ್ಪು ಮತ್ತು ಸೋಡಾ, ಅರಿಶಿಣದ ಪುಡಿ ಹಾಕಿ ಅದನ್ನು ನೀಟಾಗಿ ಬೆರೆಸ್ಕೊಳ್ಳಿ. ಅದಕ್ಕೆ ಈಗ ನೀರು ಎಷ್ಟು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟ್ ಇರಲಿ, ಚೆನ್ನಾಗಿರುತ್ತೆ. ಅದಕ್ಕೆ ಆಯಿಲ್ ಹಾಕಿ ಚೆನ್ನಾಗಿ ಎಷ್ಟು ನಾದಿರ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಸಾಫ್ಟಾಗಿ. ಅದೊಂದು 15 ನಿಮಿಷ 20 ನಿಮಿಷಗಳ ಕಾಲ ನೆನೆಯಲು ಬಿಟ್ಟು ಮಾಡಬಹುದು. ಇಲ್ಲ ಅಂದರೆ 1-2 ಅವರ್ ಬಿಟ್ಟು ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಅಲ್ಲ, ನೆಕ್ಸ್ಟ್ ಡೇನೂ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಈ ಥರ ರೆಡಿ ಆಯಿತು ಎಲ್ಲನೂ. ಹೂರ್ಣ ಮತ್ತು ಕಣಕ ಎಲ್ಲ ರೆಡಿ ಆಯಿತು. ನೋಡಿ, ಈ ಗುಂಟೆಗಳು ನಿಂಬೆಹಣ್ಣಿನ ಗಾತ್ರಕ್ಕಿಂತ ಸ್ವಲ್ಪ ಚಿಕ್ಕದೇ ಇರಲಿ, ಚೆನ್ನಾಗಿರುತ್ತೆ. ಕಾಯಿ ಹೋಳಿಗೆ ಅಲ್ವಾ. ನೋಡಿ, ಈ ಥರ ಈ ಸೈಜ್ ಮಾಡ್ಕೊಳ್ಳಿ. ಎಲ್ಲ ನೋಡಿ, ಎಲ್ಲ ರೌಂಡಾಗಿ ಎಷ್ಟು ಚೆನ್ನಾಗಿದೆ. ಹೂರ್ಣ ಎಲ್ಲ ರೆಡಿ ಆಯಿತು. ಈಗ ಹೋಳಿಗೆ ಮಾಡೋಣ. ಕಣಕನೂ ಅದನ್ನು ನೋಡಿ ಈ ಥರ ತಟ್ಟಿಕೊಳ್ಳಿ. ಮಧ್ಯೆ ಉಂಡೆ ಇಟ್ಟು ಸುತ್ತಿ ಈ ಥರ ಎಲ್ಲ ಮಾಡ್ಕೊಳ್ಳಿ. ರೌಂಡಾಗಿ ಮಾಡ್ಕೊಳ್ಳಿ. ಒಂದು ಪೇಪರ್ ಮೇಲೆ ಹಾಕಿ
ಅದನ್ನು ನೀಟಾಗಿ ರೌಂಡಾಗಿ ಇಟ್ಕೊಳ್ಳಿ. ಕೆಳಗಡೆ ಒಂದು ಪೇಪರ್ ಇಲ್ಲಿ, ಮಧ್ಯೆ ಹೋಳಿಗೆ ಹೂರಣ ಇಲ್ಲಿ, ಅದ್ರ ಮೇಲೆ ಒಂದು ಕವರ್ ಇಟ್ಟಾದಮೇಲೆ ಗ್ಯಾಸ್ ಮೇಲೆ ಒಂದು ತವ ಇಟ್ಟು ಕಾಯಲು ಬಿಟ್ಟಿದ್ದೀನಿ ನೋಡಿ. ಈಗ ತವದ ಮೇಲೆ ಹೋಳಿಗೆ ಬಿತ್ತು. ಎರಡೂ ಬದಿಯಲ್ಲಿ ಬೇಯಿಸಿಕೊಳ್ಳಿ. 1 ನಿಮಿಷಗಳ ಕಾಲ, 1.5 ನಿಮಿಷಗಳ ಕಾಲ ಬೇಯಿಸಿ ಅದನ್ನು ನೀಟಾಗಿ ಮಡಚಿ ಒಂದು ತಟ್ಟೆಯಲ್ಲಿ ಹಾಕಿ ಆಗ ರೆಡಿ ಆಗುವುದು ಬಿಸಿ ಬಿಸಿ ಕಾಯಿ ಹೋಳಿಗೆ. ತಿನ್ನಲು ತುಂಬ ಚೆನ್ನಾಗಿರುತ್ತೆ. 8 ದಿನಗಳ ಕಾಲನೂ ಇಡ್ಬೋದು. ನೀವು ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ